ಮಂಗಳೂರಿನ ಫೇಮಸ್ ಮತ್ತು ಎಲ್ಲರೂ ತುಂಬ ಇಷ್ಟಪಡುವ ಒಂದು ಸಿಹಿ ತಿಂಡಿ ಮಾಲ್ಪುರಿಯನ್ನು ಹೇಗೆ ಮಾಡೋದು ತುಂಬಾ ಸುಲಭವಾಗಿ ಮನೆಯಲ್ಲಿ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೇನೆ. ಈ ರೆಸಿಪಿನ ನೋಡಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಲ್ಪುರಿನ ಮನೆಯಲ್ಲೇ ಮಾಡ್ಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಮಾಲ್ಪುರಿಯನ್ನು ಮೈದಾ ಹಿಟ್ಟಲ್ಲೂ ಮಾಡ್ತಾರೆ, ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ. ಬಟ್ ಜಾಸ್ತಿ ಮೈದಾ ಹಿಟ್ಟಲ್ಲಿ ಮಾಡ್ತಾರೆ. ಮೈದಾ ಹಿಟ್ಟಲ್ಲಿ ಮಾಡಿದರೆ ಪರ್ಫೆಕ್ಟಾಗಿ ಅಂಟಾಗಿ ನೀಟಾಗಿ ಬರುತ್ತೆ. ಈ ಮಾಲ್ಪುರಿ ಮಾಡಲಿಕ್ಕೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ತಗೊಂಡಿದ್ದೇನೆ. ನಾನು ಎಲ್ಲ ಇಂಗ್ರೀಡಿಯೆಂಟ್ಸ್ ಎಷ್ಟೆಷ್ಟು ಬೇಕು ಅಂತ ಒಂದು ಸರಿ ಕರೆಕ್ಟಾಗಿ ಹೇಳಿಬಿಡ್ತೀನಿ, ಆವಾಗ ನೀವು ಪರ್ಫೆಕ್ಟಾಗಿ ಮಾಡ್ಬೋದು. 1 ಕಪ್ ಮೈದಾ ಹಿಟ್ಟಿಗೆ 1 ಕಪ್ಪಷ್ಟು ಸಕ್ಕರೆ, 3/4 ಕಪ್ಪಷ್ಟು ನೀರು, 1/4 ಕಪ್ಪಷ್ಟು ಮೊಸರು, ಅಂದರೆ 2 ಸೇರಿ 1 ಕಪ್ಪಷ್ಟು ಆಗಬೇಕು. ಸ್ವಲ್ಪ ಚಿಟಿಕೆಯಷ್ಟು ಉಪ್ಪು, ಚಿಟಿಕೆಯಷ್ಟು ಕಲರ್ ಪುಡಿ. ಕಲರ್ ಪುಡಿ ಕೇಸರಿ ತಗೊಂಡಿದ್ದೇನೆ. ಒಂದು ವೇಳೆ ಫುಡ್ ಕಲರ್ ಅದು, ಒಂದು ವೇಳೆ ಕಲರ್ ಪುಡಿ ಇಲ್ಲದಿದ್ದರೆ ಅರಿಶಿನ ಹಾಕೋಬಹುದು. ಸ್ವಲ್ಪ ಏಲಕ್ಕಿನ ಗುದ್ಬಿಟ್ಟು ಇಟ್ಕೊಂಡಿದ್ದೇನೆ. ಇಂಗ್ರೀಡಿಯೆಂಟ್ಸ್ ನಮಗೆ ಬೇಕಾಗಿರೋದು ಇಷ್ಟೇ. ಮೊದಲಿಗೆ ನಾವೇನು ಮಾಡಬೇಕು, ಸಕ್ಕರೆ ಇರುತ್ತಲ್ವ ಅದನ್ನ ನೀರು ಮಾಡ್ಕೋಬೇಕು. ಸಕ್ಕರೆ ಮತ್ತು ನೀರನ್ನು ಹಾಕ್ಕೊಳ್ಳಿ. 1 ಕಪ್ಪಷ್ಟು ಸಕ್ಕರೆ, 3/4 ಕಪ್ಪಷ್ಟು ನೀರು, ನಾನು ಆವಾಗಲೇ ಹೇಳಿದ್ದೇನೆ. ಇದನ್ನ ಹಾಕ್ಕೊಂಡು ಒಂದು ಸ್ವಲ್ಪ ಬಿಸಿ ಮಾಡ್ಕೋಬೇಕು. ಯಾಕೆ ಬಿಸಿ ಮಾಡ್ಕೋಬೇಕು ಅಂತಂದರೆ ಸಕ್ಕರೆ ನೀರಾಗಬೇಕಲ್ವ, ಅದಕ್ಕೋಸ್ಕರ. ಅಂದರೆ ತುಂಬ ಗಟ್ಟಿ ಪಾಕ ಥರ ಮಾಡೋದಲ್ಲ, ಜಸ್ಟ್ ಇದನ್ನೊಂಚೂರು ಬಿಸಿ ಮಾಡಿಕೊಂಡು ಸಕ್ಕರೆನ ನೀರು ಮಾಡ್ಕೊಳ್ಳೋದು ಅಷ್ಟೇ. ಸಕ್ಕರೆ ಕರಗಿದೆ. ಇವಾಗ ಏನು ಮಾಡೋದು ಅಂತಂದರೆ ಸ್ವಲ್ಪ ಇದು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಇದಾದ ನಂತರ ಒಂದು ಮಿಕ್ಸಿಂಗ್ ಬೌಲಿಗೆ 1 ಕಪ್ಪಷ್ಟು ಮೈದಾ ಹಿಟ್ಟನ್ನು ಹಾಕೊತಾ ಇದ್ದೇನೆ. ಗುದ್ದಿಟ್ಟಿರುವಂತಹ ಏಲಕ್ಕಿ ಪುಡಿ, ಕಲರ್ ಪುಡಿ, ನಾನು ಫುಡ್ ಕಲರ್ ಇದು. ಇದರ ಬದಲು ನೀವು ಅರಿಶಿನ ಪುಡಿ ಬೇಕಾದರೂ ಹಾಕ್ಕೊಳ್ಳಿ, ಏನೂ ತೊಂದರೆ ಇಲ್ಲ, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಚಿಟಿಕೆಯಷ್ಟು ಉಪ್ಪು, ಇಷ್ಟನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಲರ್ ಪುಡಿ ಹಾಕಿರ್ತೀವಲ್ವ, ಫುಡ್ ಕಲರ್, ಅದು ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಹಿಟ್ಟನ್ನು ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಮಿಕ್ಸ್ ಆಗುತ್ತೆ. ಇದಾದ ನಂತರ ಇವಾಗ ನಾವು ಮೊಸರು ಇಟ್ಕೊಂಡಿದ್ದೀವಲ್ವ 1/4 ಕಪ್, ಅದನ್ನು ಕೂಡ ಹಾಕ್ಕೊಳ್ಳೋಣ. ಹಾಗೆಯೇ ಪಾಕ, ಅಂದರೆ ಸಕ್ಕರೆ ನೀರು ಮಾಡಿಬಿಟ್ಟಿದ್ವಲ್ಲ ಅದನ್ನ ಹಾಕಬೇಕು. ಎಲ್ಲದನ್ನು ಒಟ್ಟಿಗೆ ಹಾಕೋಬೇಡಿ, ಒಂದು ಸ್ವಲ್ಪ ಇಟ್ಬಿಡಿ. ಯಾಕಂತಂದರೆ ತುಂಬ ತೆಳ್ಳಗಾದ್ರೆ ಆಮೇಲೆ ಕಷ್ಟ ಆಗುತ್ತೆ. ಫಸ್ಟ್ ಇದನ್ನ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಕಲಿಸ್ಬಿಟ್ಟು ನೋಡಿಕೊಂಡು ಆಮೇಲೆ ಬೇಕಿದ್ರೆ ಹಾಕ್ಕೊಳ್ಳೋಣ. ಒಂದು ಹ್ಯಾಂಡ್ ಮಿಕ್ಸರನ್ನು ತಗೊಂಡು ನೀಟಾಗಿ ಗಂಟಿಲ್ಲದಾಗೆ ನಾವು ಈ ಮಿಕ್ಸನ್ನು ಕಲಿಸ್ಕೋಬೇಕು. ನೋಡಿ, ನೀಟಾಗಿ ಕಲಿಸ್ಕೊತಾ ಇದ್ದೇನೆ. ಸ್ವಲ್ಪ ದಪ್ಪನೇ ಇದೆ, ಇದು ಸಾಕಾಗಲ್ಲ. ನಮಗೆ ದೋಸೆ ಹಿಟ್ಟು ಇರುತ್ತಲ್ವ ಆ ಹದಕ್ಕೆ ಬರಬೇಕು. ಮತ್ತು ಉಳಿದಿರೋ ಪಾಕ ಇರುತ್ತಲ್ವ, ಅಂದರೆ ಉಳಿದಿರೋ ನಾನು ತೆಗೆದಿಟ್ಟಿದ್ದೀನಲ್ವ, ಅದರಲ್ಲಿ ಉಳಿದಿರೋದನ್ನು ಹಾಕೊತಾ ಇದ್ದೇನೆ. ಅಂದರೆ ಪೂರ್ತಿ 3/4 ಕಪ್ಪಷ್ಟು ಸಕ್ಕರೆದು ನೀರನ್ನು ನಾನು ಹಾಕ್ಕೊಂಡಿದ್ದೇನೆ. ಇವಾಗ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊತಾ ಇದ್ದೇನೆ. ಒಂಚೂರು ಗಂಟಿಲ್ಲದಾಗ ಕಲಿಸ್ಕೋಬೇಕು. ನೋಡಿ, ದೋಸೆ ಹಿಟ್ಟಿನ ಹದಕ್ಕೆ, ಈ ಹದಕ್ಕೆ ಹಿಟ್ಟು ರೆಡಿ ಆಗಬೇಕು. ಒಂದು ವೇಳೆ ತುಂಬ ತೆಳ್ಳಗಾಯಿತು ಅಂತಂದರೆ ಟೆನ್ಷನ್ ತಗೋಬೇಡಿ, ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಳ್ಳಿ. ತುಂಬ ಗಟ್ಟಿ ಆಯಿತು ಅಂತಂದರೂ ಟೆನ್ಷನ್ ತಗೋಬೇಡಿ, ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಈ ಹದಕ್ಕೆ ರೆಡಿ ಮಾಡ್ಕೊಳ್ಳಿ. ಹಿಟ್ಟು ಅಂತಂದರೆ ಮತ್ತೆ ಮೈದಾ ಹಿಟ್ಟನ್ನೇ ನಾನು ಹೇಳಿರೋದು. ಇವಾಗ ಇದನ್ನ ಮುಚ್ಚಿಟ್ಬಿಟ್ಟು ಒಂದು 1/4 ಗಂಟೆ ಆದರೂ ಬಿಟ್ಬಿಡ್ಬೇಕು. ಯಾಕಂತಂದರೆ ಹಿಟ್ಟು ನೆನೆಯಬೇಕು, ಒಂದು ಸ್ವಲ್ಪ ಹಿಟ್ಟು ಗಟ್ಟಿ ಆಗಬೇಕು. 1/4 ಗಂಟೆ ಆಗಿದೆ ನೋಡಿ, ಆವಾಗ ಇದ್ದ ಕನ್ಸಿಸ್ಟೆನ್ಸಿಗೂ ಇವಾಗಕ್ಕೂ ಡಿಫ್ರೆನ್ಸ್ ಇದೆ, ಸ್ವಲ್ಪ ಗಟ್ಟಿ ಆಗಿದೆ. ಇದೀಗ ನಮಗೆ ಮಾಲ್ಪುರಿ ಮಾಡಲಿಕ್ಕೆ ಪರ್ಫೆಕ್ಟ್ ಆಗಿದೆ. ಈಗ ತುಂಬಾ ಮುಖ್ಯವಾಗಿರೋ ಅಂಶನ ಹೇಳ್ತಾ ಇದ್ದೇನೆ. ಮಾಲ್ಪುರಿಯನ್ನು ಕಾಯಿಸ್ಕೊಳ್ಳೋದು ಇದೆಯಲ್ವ, ಇದೇ ಮೇನ್. ಅದಕ್ಕೋಸ್ಕರ ಮಾಲ್ಪುರಿ ಕಾಯಿಸುವಾಗ ಯಾವಾಗಲೂ ಅಗಲವಾದ ಪಾತ್ರೆಯಲ್ಲಿ ಆಯಿಲನ್ನು ಇಟ್ಕೊಂಡು ನಾವು ಫ್ರೈ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ. ಅಗಲವಾದ ಪಾತ್ರೆಯಲ್ಲಿ ಆಯಿಲನ್ನು ಹಾಕ್ಕೊಂಡಿದ್ದೇನೆ. ಆಯಿಲ್ ತುಂಬ ಆಗಬಾರ್ದು, ಮಾಲ್ಪುರಿ ಮೇಲಿನ ಲೆವೆಲ್ ತನಕ ಬರಬೇಕು ಅಷ್ಟೇ. ಅದಾದ ನಂತರ ಎಣ್ಣೆನ ಮೀಡಿಯಮ್ ಉರಿಯಲ್ಲಿಟ್ಟು ಮೀಡಿಯಮ್ ಬೆಚ್ಚಗೆ ಮಾಡ್ಕೋಬೇಕು. ತುಂಬ ಹಾಟ್ ಅಂದರೆ ತುಂಬ ಹೀಟಲ್ಲಿ ಫ್ರೈ ಮಾಡೋದಲ್ಲ. ಮೀಡಿಯಮ್ ಎಣ್ಣೆ ಫ್ರೈ ಆದ ನಂತರ ಒಂದು ಸೌಟಲ್ಲಿ ಹಿಟ್ಟನ್ನು ತಗೊಂಡು ಈ ಥರ ಹಾಕ್ಕೋಬೇಕು, ಸೆಂಟ್ರಿಗೆ ಹಾಕ್ಕೋಬೇಕು. ನೋಡಿ, ಹಿಟ್ಟು ಸ್ಪ್ರೆಡ್ ಆಗುತ್ತೆ, ಸ್ಪ್ರೆಡ್ ಆಗಿ ರೌಂಡಾಗಿ ಮಾಲ್ಪುರಿ ಶೇಪ್ಗೆ ಬರುತ್ತೆ. ಅದಾದ ನಂತರ ಉರಿನ ಚೂರು ಕಮ್ಮಿ ಇರಬೇಕು, ಮೀಡಿಯಮ್ ಮತ್ತು ಕಮ್ಮಿ ಉರಿಯ ಮಿಡ್ಲಲ್ಲಿ ಇರಬೇಕು ಉರಿ. ಯಾವುದೇ ಕಾರಣಕ್ಕೆ ಉರಿ ಜಾಸ್ತಿ ಇರಬಾರ್ದು, ನಮಗೆ ಪರ್ಫೆಕ್ಟಾಗಿ ಬರಲ್ಲ. ಮೇಲೆ ಆಯಿಲನ್ನು ಚೆಲ್ಕೊಂಡು ಒಂದು ಸೈಡ್ ಕಾಯಿಸಿದ ನಂತರ ಸ್ವಲ್ಪ ಮಗುಚಿ ಹಾಕಿ ಮತ್ತೆ ಕಾಯಿಸ್ತಾ ಇರಬೇಕು. ನೋಡಿ, ಈ ಥರ. ಉರಿ ಜಾಸ್ತಿ ಕಾಯಿತು ಅಂತಂದರೆ ಹೋಯಿತು, ಮಾಲ್ಪುರಿ ಸರಿಯಾಗಿ ಬರಲ್ಲ. ಹಾಗೆ ಮಾಲ್ಪುರಿನ ತುಂಬ ಹೊತ್ತು ಕಾಯಿಸಬಾರ್ದು, ಗಟ್ಟಿ ಆಗುತ್ತೆ. ಇದೀಗ ಪರ್ಫೆಕ್ಟ್ ಹದ, 2 ಕಡೆ ನೀಟಾಗಿ ಕಾದಿದೆ. ಇವಾಗ ಮತ್ತೊಂದು ಸೌಟಿಂದ ಇದನ್ನ ಪ್ರೆಸ್ ಮಾಡಬೇಕು. ಮಿಡ್ಲಲ್ಲಿ 2 ಸೌಟ್ ಮಿಡ್ಲಲ್ಲಿ ಮಾಲ್ಪುರಿಯನ್ನು ಇಟ್ಕೊಂಡು ಎಣ್ಣೆನ ಪ್ರೆಸ್ ಮಾಡಿ ಕಂಪ್ಲೀಟಾಗಿ ತೆಗೆದುಬಿಡ್ಬೇಕು. ಯಾಕಂತಂದರೆ ಎಣ್ಣೆ ಜಾಸ್ತಿ ಇರಬಾರ್ದು. ಈ ಥರ ಕಂಪ್ಲೀಟಾಗಿ ಪ್ರೆಸ್ ಮಾಡಿ ಎಣ್ಣೆನ ತೆಗೆದುಬಿಟ್ಟು ನಾವು ಮಾಲ್ಪುರಿಯನ್ನು ರೆಡಿ ಮಾಡ್ಕೋಬೋದು. ಇಷ್ಟೇ.
ಸೂಪರ್ ಆಗಿರುವಂಥ ಮಾಲ್ಪುರಿ ರೆಡಿ ಆಗಿದೆ. ಮತ್ತೊಂದು ಸರಿ ನಾನು ನಿಮಗೆ ಕಾಯಿಸುವ ಟಿಪ್ಸನ್ನು ಹೇಳ್ತೀನಿ. ಎಣ್ಣೆನ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ಮೀಡಿಯಮ್ ಬಿಸಿ ಅಷ್ಟೇ ಮಾಡ್ಕೋಬೇಕು. ಮೀಡಿಯಮ್ ಬಿಸಿ ಇರುವಾಗ ಮಾಲ್ಪುರಿ ಹಿಟ್ಟು ಹಾಕಿಬಿಟ್ಟು ಉರಿನ ಚೂರು ಕಮ್ಮಿ ಇಟ್ಬಿಟ್ಟೆ ನಾವು ಇದನ್ನ ಎರಡೂ ಕಡೆ ನೀಟಾಗಿ ಕಾಯಿಸ್ಕೋಬೇಕು. ಜಾಸ್ತಿ ಕಾಯಿಸ್ಕೊಂಡ್ವಿ ಅಂತಂದರೆ ಮಾಲ್ಪುರಿ ಗಟ್ಟಿಯಾಗುತ್ತೆ, ಈ ಹದಕ್ಕೆ ಬರಲ್ಲ. ನಾನು ಹೇಳಿರೋ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಪರ್ಫೆಕ್ಟಾಗಿ ಮಾಲ್ಪುರಿನ ಮನೆಯಲ್ಲಿ ಮಾಡ್ಕೋಬಹುದು. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆಯೇ ಬೇರೆಯವರಿಗೆ ಶೇರ್ ಮಾಡಿ. ಇಲ್ಲಿ ತನಕ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಆಗಿ ನನ್ನ ಈ ಪ್ರಯತ್ನ ಇದೇ ಥರ ಸಪೋರ್ಟ್ ಮಾಡ್ತಾನೆ ಇರಿ. ಥ್ಯಾಂಕ್ಸ್ ಎಲ್ರಿಗೂ.